ಬೋಲೋ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ. ಗಣಪತಿ ಅಂತಂದ್ರೆ ನಮಗೆಲ್ಲರಿಗೂ ಬಹಳ ಪ್ರೀತಿ. ಯಾಕಂತಂತಂದ್ರೆ ವರ್ಷಕ್ಕೊಮ್ಮೆ ಬರ್ತಾನ, ಬಹಳ ವಿಶೇಷವಾಗಿ ಅಲಂಕಾರಗೊಳ್ತಾನ, ಎಲ್ಲ ವಿಘ್ನಗಳನ್ನು ಸಂಕಟಗಳನ್ನು ನಾಶ ಮಾಡ್ತಾನ, ಕೇಳಿದೆಲ್ಲ ವರಗಳನ್ನು ಕೊಡ್ತಾನ. ಇಷ್ಟೇ ಅಲ್ಲದೆ ಇದೇ ಸಮಯಕ್ಕೆ ಮಕ್ಕಳು ಪರಿವಾರ ಜೊತೆ ಬಂದು ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡಿ ನಮಗೆ ನಮ್ಮ ಕುಟುಂಬ ವರ್ಗದವರಿಗೆ ಆಶೀರ್ವಾದ ಮಾಡ್ತಾನೆ. ಇಂತಹ ಗಣೇಶನ ಪೂಜಾ ಮಾಡಲಿಕ್ಕೆ ಇಡೀ ವರ್ಷ ನಾವು ಕಾಯ್ತಿರ್ತೇವೆ. ಗಣಪತಿ ಹಬ್ಬ ಬಂತು ಅಂತಂದ್ರೆ ಎಲ್ಲಿಲ್ಲದ ಸಡಗರ ಸಂತಸ. ಗೌರಿ ಗಣೇಶ ಅಂತಂದ್ಬಿಟ್ರೆ ಹೆಣ್ಮಕ್ಳಿಗೆ ಗಂಡು ಹುಡುಗರಿಗೆ ಎಲ್ಲರಿಗೂ ಬಹಳ ಪ್ರೀತಿ. ನಮ್ಮ ಸರ್ವಾರ್ಥ ವಿಶೇಷವಾಗಿ ಸದಾ ಗಣಪತಿ ತೊಗೊಂಡು ಹೋಗ್ಲಿಕ್ಕೆ ನಮ್ಮ ಜೊತೆ ಬಂದಿದ್ದು. ಆಕಿಗೆ ಆ ಗಣೇಶನ ನೋಡ್ಕೊಳ್ಳೋಣ ಭಾಳ ಅಂದ್ರೆ ಭಾಳ ಪ್ರೀತಿ ಬಂತು, ಅದ್ರ ಜೊತೆ ಭಕ್ತಿನೂ ಬಂತು. ಕೈ ಮುಕ್ಕೊಂಡು ಸುಮ್ಮ ಆ ಗಣೇಶನ ಮೂರ್ತಿ ನೋಡ್ಕೋತ ನಿಂತಿದ್ವಿ. ಆ ಹೋದ ತಕ್ಷಣ ನಾವು ಈ ಸತಿ ಮಣ್ಣಿನ ನೈಸರ್ಗಿಕವಾದಂತಹ ಗಣೇಶಗಳನ್ನು, ನೈಸರ್ಗಿಕ ಬಣ್ಣಗಳಿಂದ ತಯಾರಿದಂತಹ ಗಣೇಶನನ್ನು ನಾವು ವಿಶೇಷವಾಗಿ ಇವತ್ತಿನ ದಿವಸ ಹೇಳಿ ಮಾಡಿಸ್ಕೊಂಡಿದ್ವಿ. ಪರಿಸರ ಪ್ರೇಮಿಯಾಗಿರ್ತಕ್ಕಂತಹ ಈ ಗಣೇಶನನ್ನು ಇವತ್ತಿನ ದಿವಸ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗಣಪತಿಗೆ ಅರಿಶಿಣ ಕುಂಕುಮಗಳನ್ನು ಹೂವನ್ನು ಏರಿಸಿ ಪ್ರಾರ್ಥಿಸಿ ಪೂಜಿಸಿದ್ವಿ. ನೋಡ್ರಿ, ಮಂಗಳಾರತಿ ಮಾಡ್ಲಿಕ್ಕೆ ಹತ್ಕೊಳ್ಳೋಣ ನಮ್ಮ ಸರ್ವಾರ್ಥ ಕೈ ಮುಗೋದು ಗ್ಯಾರಂಟಿ. ಸೊ ಹಿಂಗೆ ಕೈ ಮುಕ್ಕೊಂಡು ನಮ್ಮ ಸರ್ವಾರ್ಥ ನಿಂತು ಆ ಗಣೇಶನನ್ನು ವಿಶೇಷವಾಗಿ ಪ್ರಾರ್ಥಿಸಿ ಪೂಜಿಸಿದ್ವಿ. ಹೀಗೆ ಗಣಪತಿಗೆ ಮಂಗಳಾರತಿಯನ್ನು ಮಾಡಿದ್ವಿ. ಮಂಗಳಾರತಿಯನ್ನು ಮಾಡಿ ಮಂಗಳಾರತಿ ತಗೊಂಡು ದೇವರಿಗೆ ಅಕ್ಷತೆಯನ್ನು ಏರಿಸಿ ಮುಂದೆ ಆ ಸ್ವಾಮಿಯನ್ನು ಮನೆಗೆ ಕರೆದುಕೊಂಡು ಹೋಗುವಂತಹ ಸಂಭ್ರಮ ಪ್ರಾರಂಭ ಆಯಿತು. ಆ ಸ್ವಾಮಿಯನ್ನು ಮನೆಗೆ ಕರ್ಕೊಂಡು ಬರೋದೇ ಒಂದು ದೊಡ್ಡ ಸಂಭ್ರಮ. ಯಾಕಂತಂದ್ರೆ ಅಲ್ಲಿ ನಮಗೆ, ನಮ್ಮ ಕುಟುಂಬದವರಿಗೆ ಎಲ್ಲ ಲೋಕಕ್ಕೆ ಒಳಿತನ್ನು ಮಾಡಲಿ, ಶುಭವನ್ನು ಮಾಡಲಿ ಅಂತನ್ನುವಂತಹ ಸಂಕೇತ. ಮತ್ತೆಲ್ಲರಿಗಿಂತ ಭಾಳ ಮಹತ್ತರವಾದದ್ದು ಏನು ಗೊತ್ತೇನು? ಗಣಪತಿ ಪೂಜೆಯಲ್ಲಿ ಮಣ್ಣಿನ ಮೂರ್ತಿಗಳನ್ನೇ ನಾವು ಯಾಕೆ ಉಪಯೋಗ ಮಾಡಬೇಕು ಅಂತಂದರೆ, ನಿಸರ್ಗ ಪೂಜೆಯು ಕೂಡ ಗಣಪತಿ ಪೂಜೆಯ ಭಾಗವಾಗಿದೆ. ಆದ್ದರಿಂದ ಯಾವ ಮಣ್ಣು ಮನುಷ್ಯನಿಗೆ ಬಹಳ ಮಹತ್ತರವಾದದ್ದು, ಯಾವ ಮಣ್ಣಿನಿಂದ ಅವನಿಗೆ ಮುಕ್ತಿ ಸಿಗ್ತದೆ, ಯಾವ ಮಣ್ಣಿನಿಂದ ಅವನಿಗೆ ಊಟ ಸಿಗ್ತದೆ, ಯಾವ ಮಣ್ಣಿನಿಂದ ಅವನಿಗೆ ಪ್ರಯೋಜನ ಇದೆ, ಅಂತಹ ಮಣ್ಣನ್ನು ದೇವರು ಅಂತ ತಿಳಿದೇ ನಾವು ಪೂಜಿಸಬೇಕಾದದ್ದು. ಸೊ ಹೀಗೆ ಈ ಒಂದು ಅನುಸಂಧಾನವು ಮನುಷ್ಯನಿಗೆ ಬರಲಿ ಅಂತನ್ನುವಂತಹ ನಿಟ್ಟಿನೊಳಗೆ ಮಣ್ಣಿನಿಂದ ತಯಾರು ಮಾಡಿದಂತಹ ಮೂರ್ತಿಗಳನ್ನು ನಾವು ಉಪಯೋಗ ಮಾಡಬೇಕು ಅಂತನ್ನುವುದು ಈ ಒಂದು ಪೂಜಾ ರಹಸ್ಯದ ವಿಶೇಷವಾಗಿರ್ತದೆ. ಆದ್ದರಿಂದ ಗಣಪತಿ ಪೂಜೆಗೆ ನಾವು ವಿಶೇಷವಾಗಿ ಈ ಮಣ್ಣಿನ ಮೂರ್ತಿಯನ್ನೇ ಪ್ರಿಫರ್ ಮಾಡ್ತೇವೆ. ಸೊ ಹೀಗೆ ಗಣಪತಿ ಪೂಜೆಗೆ ನಮ್ಮ ಅಲಂಕೃತರಾಗಿರ್ತಕ್ಕಂತಹ ಶೈಲಿ ನೀವು ನೋಡಬಹುದು. ಒಂದು ಪುಣೆಯ ಪ್ರಸಿದ್ಧ ದಗಡು ಶೇಟ್ ಗಣಪತಿಯ ಶೈಲಿಯಲ್ಲಿ ಒಬ್ಬ ಗಣೇಶ ಇದ್ದಾನೆ. ಇನ್ನೊಬ್ಬ ಗಣೇಶ ಒಡೆದ ತೆಂಗಿನಕಾಯಿಯ ಮೇಲೆ ಫಲರೂಪವನ್ನು ಕೊಡತಕ್ಕಂತಹ ಗಣಪತಿ ಇದ್ದಾನೆ. ಸೊ ಹೀಗೆ ಎರಡು ರೀತಿಯಾದಂತಹ ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ನಾವು ಈ ಬಾರಿ ನಮ್ಮ ಮನೆಗೆ ಹೊರಟಿದ್ದೇವೆ. ಅವರ ಪ್ರತಿಷ್ಠಾಪನೆಯು ಕೂಡ ನಮ್ಮಲ್ಲಿ ಆಗ್ತಾ ಇದೆ. ಆದ್ದರಿಂದ ಇಷ್ಟು ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಪೂಜೆ ನಮಗೆ, ನಿಮಗೆ ಎಲ್ಲರಿಗೂ ಸನ್ಮಂಗಲವನ್ನು ಮಾಡಲಿ. ಜೈ ಗಣೇಶ.